ಡಿವೈಡರ್ಗೆ ಮತ್ತೊಂದು ಗಾಡಿ ಪಲ್ಟಿ ಸಾಗರದ ಸೇಮ್ ಪ್ಲೇಸ್ ಅಲ್ಲಿ ಎಲ್ಲಿ KSRTC ಬಸ್ ಆಗಿತ್ತಲ್ಲ ಅದೇ ಜಾಗದಲ್ಲಿ ಮತ್ತೊಂದು ಡಿವೈಡರಿಗೆ ಹೊಡೆದು 4 ಚಕ್ರದ ವಾಹನ ಪಲ್ಟಿ ಆಗಿದೆ. ನೋಡಬಹುದು ಇಲ್ಲಿ ಇನ್ನೂ ಅಪ್ಡೇಟ್ ಸಿಗ್ತಾ ಇಲ್ಲ ಚಾಲಕರಿಗೆ ಏನಾಗಿದೆ ಏನು ಅಂತ. ನೋಡಬಹುದು ಎಂತ ಅವೈಜ್ಞಾನಿಕ ಕಾಮಗಾರಿ ಈ ಸಾಗರದಲ್ಲಿ ನಡೆದಿದೆ. ಇದರಿಂದ ಮತ್ತಷ್ಟು ಜನಕ್ಕೆ ಬಲಿ ತಗೊಳ್ಬೇಕು ಕಾಯ್ತಾ ಕೂತಿದ್ದಾರೆ. ಈಗ ಬರುವಂತ ಅಪ್ಡೇಟ್ ಅಲ್ಲಿ ಯಾರಿಗೂ ಏನೂ ಆಗಿಲ್ಲ ಅಂತೆ. ಈಗ ಬಹಳಷ್ಟು ತೊಂದರೆ ಆಗಿದೆ. ಇನ್ನು ಈ ಸಾಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ದಯವಿಟ್ಟು ಈ ಡಿವೈಡರ್ನ ರಿಮೂವ್ ಮಾಡಬೇಕು. ಇಂಥ ಅಪಘಾತಗಳನ್ನು ಆಗದೆ ಇರೋಂಗೆ ನೋಡ್ಕೊಳ್ಳುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರ ಆಗಿರುತ್ತೆ. ಹಾಗೆ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆನೂ ಇವ್ರಿಗೆ ತಿಳಿಸಿ ಹೇಳಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಿದವ್ರ ಮೇಲೆ FIR ಕೂಡ ಹಾಕ್ಬೇಕು. ಯಾಕಂದ್ರೆ ಇಂಥ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಅಂದ್ರೆ ಇವ್ರ ಮೇಲೆ FIR ಹಾಕಿ ಇದು ಸುಮೋಟೋ ಕೇಸ್ ಮಾಡಿಬಿಟ್ಟು ಇವ್ರ ಮೇಲೆ ಕಾನೂನು ಜರುಗಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಹೊರಗಡೆಯಿಂದ ಬರುವಂತಹ ಈ ವಾಹನಗಳಿಗೆ ಸಡನ್ಲಿ ಗೊತ್ತಾಗಲ್ಲ ಇಲ್ಲಿ ಡಿವೈಡರ್ ಇದೆ ಇಲ್ವ ಅನ್ನೋದು. ಹಾಗಾಗಿ ನೋಡ್ಬೋದು ಒಂದು ದೊಡ್ಡ ಎಂತ ಅಂದರೆ ಸಮಯ ಪ್ರಜ್ಞೆ ಮರೆತಿದ್ದಾರೆ ಸ್ಥಳೀಯ ಸಾಗರದವ್ರದ್ದು ಜನ ಎಲ್ಲ ಸೇರಿ ಕಾರು ಈಗ ಇನ್ನು ಎತ್ತಿಲ್ಲ ಏನಂತ ನೋಡಿ ರಸ್ತೆ ಮೇಲೆಲ್ಲ ನೀರು ಮಳೆ ಬಂದಿದ್ದು ಇನ್ನು ಹೀಗೆ ಇದೆ. ಯಾಕೆ ಬರುತ್ತೆ ಇದು ರಸ್ತೆಗಳೆಲ್ಲ? ನೋಡು ಹಿಂಗೆ ಬ್ಲಾಕ್ ಆಗ್ಲಿ ಚಿನ್ನ ಪ್ರಾಧಿಕಾರಕ್ಕೆ ಹಲೋ ನಮಸ್ತೆ. ನೀವು ಕಾಣ್ಬೋದು ಇಲ್ಲಿ ಏನಾಗಿದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರ ಈ ನಿರ್ಲಕ್ಷ್ಯ ಹಾಗೂ ಇಲ್ಲಿನ ಸ್ಥಳೀಯ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ದಾರೆ. ಪಾಪ ಅವರಿಗೆ ತುಂಬಾ ಕಷ್ಟ ಆಗಿದೆ. ಅವರಿಂದ ತೊಂದರೆ ಆಗೋಕ್ಕಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಇಂಥ ಒಂದು ಬೇಜವಾಬ್ದಾರಿತನದ ಕೆಲಸ ನಡೆದಿದೆ. ಈ ಬೇಜವಾಬ್ದಾರಿತನದ ಕೆಲಸಕ್ಕೆ ಇದು 3-4 ಆಗಿರೋದು ಇಂಥದ್ದು. ಇದು 52 ಆಗಿದೆ. ಇದೆ 5 ಜನ ಸ್ಪಾಟ್ ಆಗಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿನ ಯಾರಿಗೆ ಕೇಳ್ತೀರಾ? ಸಾವು ನೋವುಗಳು ತೊಂದರೆ ಇದ್ರೆ ಯಾರಿದ್ದೀರಾ? ನಿಮ್ಗೆ ಜನ ಸರಿಯಾಗಿ ಪಾಠ ಕಲಿಸಿಲ್ಲ ಅಂದ್ರೆ, ಜನ ದಂಗೆ ಎದ್ದಿಲ್ಲ ಅಂದ್ರೆ, ಜನ ರಚ್ಚೆಗೆದ್ದಿಲ್ಲ ಅಂದ್ರೆ ಮುಂದಿನ ದಿನ ನಿಮ್ಮ ವಾಹನನೂ ಕೂಡ ತೊಂದರೆಗೆ ಈಡಾಗ್ಬೋದು. ದಯವಿಟ್ಟು ಸಾಗರದ ನಾಗರಿಕರೇ, ಸ್ಥಳೀಯರೇ, ಮತದಾರರೇ, ಇಲ್ಲಿ ನೀವು ಹೋರಾಟ ಮಾಡಿಲ್ಲ ಅಂದ್ರೆ ನಾಳೆ ಶಾಲೆ ಮಕ್ಕಳು ಕಾಲೇಜಿಗೆ ಹೋಗೋರು ಇವ್ರದೆಲ್ಲ ಪ್ರಾಣದ ಮೇಲೆ ಭಯ ಇಟ್ಕೊಂಡು ನಡಿಬೇಕಾಗತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ.